की दूर सर्वोदीन भक्तां की दूर सर्वोदीन ಹೇಳ್ರಿ ಈ ಹದ್ಲಿಯಿಂದ ಹ್ಞೂ ನೀನೇನು ವಸ್ತು ಬಂದನ್ನು ನೋಡ್ಕೋಗುವ ಅದ್ಲೇವ ಬರಪ್ಪ ಮುಂದೆ ಹೇಳ್ರಿ ದವಾಖಾನಿಗೆ ಅಡ್ಡಾಡಿ ಸಾಯ್ಬೇಡ ಅಂತ ಹೇಳ್ಕೊ. ಹ್ಞೂ ರೀ ದೇವ್ರು ನಂಬಣ್ಣ, ಹ್ಞೂ ರೀ ದೇವ್ರು ನಂಬಿ ಹ್ಞೂ ರೀ ದೇವ್ರಿಗೆ ನಡ್ಕೋಣ. ಹ್ಞೂ ರೀ ಈಗ ಹ್ಞೂ ರೀ ಒಮ್ಮೆ ಆಪರೇಷನ್ ಆಗೈತಿ, ಹ್ಞೂ ರೀ ಮತ್ತೊಮ್ಮೆ ಆಪರೇಷನ್ ಆಗೋ ಸ್ಟೇಜ್ನ್ಯಾಗ ಬಂದತಿ. ಹೌದನಪ್ಪ ಆಗಿಂದ ಹೌದು ಹೌದನ್ ನಮ್ಮನ್ನ ಹೇಳ್ರಿ ಇದ್ರ ಪ್ರತಿಫಲ ನಾ ಹೇಳಕ್ ಆಯ್ತೇನಪ್ಪ, ನೀ ನಿಂತ್ಕೊಂಡು ಕೇಳುದು ಒಂದು ಮಾಡ. ಹ್ಞೂ ರೀ ಇದಕ್ಕ ಹ್ಞೂ ಯಾ ದೇವ್ರಲ್ಲ, ದಿನರಲ್ಲ, ಮಾತಲ್ಲ, ಮದ್ದಲ್ಲ, ಅವನ ಹೆಂಡತಿ ಹ್ಞೂ ಸ್ವತಃ ಮದುವೆ ಆದಕ್ಕೆ ಹೆಂಡತಿ ಕುಂತು ಮತ್ತೊಬ್ಬನ ಕೂಡ ಹೋಗಿ ಇವನು ಚಟ್ ಕಟ್ಸಕ ಚಟ್ ರೆಡಿ ಮಾಡ್ಯಾರ. ಹೌದನಪ್ಪ ಇದು ಒಂದು ಕೂಸುನು ಹ್ಞೂ ಮಗುವನ್ನು ಪಾಲಿಸಿ ಮಾಡಿ ಆ ಮಗುನು ಒಂದು ಒಬ್ಬನ ಕರ್ಕೊಂಡು ಹೋಗ್ಯಾರ. ಹೌದು ಹೌದಾ ಹೌದು ಹೌದನ್ ನನಗ ಏಂತಿ ಬೇಕಾಗಿಲ್ಲಪ್ಪ, ಹೋಗ್ಯಾಳ ಹೋಲಿ, ನನ್ನ ಕಾಲು ನಾ ಆರಾಮಾಗಬೇಕು. ಅದು ನನ್ನ ಮಗು ಏನು ಹೋಗೈತೆ, ಅದು ಒಂದು ಮಗು ನನ್ನ ಹತ್ರ ಹೋಗ್ಬೇಕಂತ ಪ್ರಶ್ನೆ ಮಾಡಿ. ಹೌದಾ ಮನಸ್ಸಿನ ಮಾಡ್ಕೊಂಡಿದ್ದೆ ಹೌದು ಹೌದನ್ ಅವ್ನು ಬೂದಿ ನಂಬಣ್ಣಂದ ಹ್ಞೂ ಎಲ್ಲ ದವಾಖಾನೆ ಬಿಡಾನ ಹ್ಞೂ 21 ದಿವಸ ಮೂಕ್ನೇರ್ ಮಾಡ್ಬೇಕು ರಮಣ್ಣಿಗೆ. ಮಾಡ್ತೇಪ್ಪ ಹ್ಞೂ 21 ಗಜ್ಲಿಂಬಿ, ಹ್ಞೂ 21 ಜವಾರಿ ಹಣ್ಣು, ಹ್ಞೂ ಆಮೇಲೆ ಅಮಾಸಿ ಬಂದು ಹ್ಞೂ ಆಶೀರ್ವಾದ ಕಾಯಿ ತಂದು ಕಟ್ಕೋಬೇಕು. ಅಲ್ಲೇ ಬೆಳೆ ಬರ್ಬೇಕು. ನಾನು ಬೂದಿ ನಂಬಕ. ಅಮಾಸಿಗೊಮ್ಮೆ ನೀನು ನನಗೆ ದುಡುಕಿ ಹಂಗ ಮಾಡ್ತಿ, ಹ್ಞೂ ಕ್ರಮೇಣ ಹ್ಞೂ ನಿನ್ನ ಆರಾಮ ಮಾಡ್ತೀನಿ. ನಿನ್ನ ಮಗುನ ನಿನ್ನ ಹತ್ರ ಸೇರು ಹಂಗ ಆಶೀರ್ವಾದ ಮಾಡ್ತೀನಿ. ನಂಬಕ ಕೊಟ್ಟು ಹುಡುಗರಿಗೆ ಒಂದು ನೆನಪಿನ ಶಕ್ತಿ ಹೇಳುವಂತ ಕೂಡಿ ಕೂಡಿ ಬಂದು ಹೇಳ್ರಿ ಯಾದಗಿರಿ ತಂದಿ ಮಗಳು ಮಗ ಬಿಡ್ರಿ ನೋಡ್ರಿ ಅಜ್ಜರ ಬರ್ರಿ ಬಡ 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 ಬರ್ರಿ ಯಾದಗಿರಿಯಿಂದ ಅಷ್ಟು ಇಷ್ಟು ಹೇಳುದು ನನಗೆ ಕಾರಣಿಲ್ಲ. ಅವ್ರ ಅಜ್ಜರ ಎಷ್ಟು ಮಂದಿ ಹೇಳ್ಯಾರ? ಒಬ್ಬವ ಯಜಮಾನ ಮನುಷ್ಯ ಮನಿ ಹಿರಿಯ ಎದ್ರ ಸಾಕು, ಮನಿ ಹಿರಿಯ ಮನುಷ್ಯ ಎದ್ರ ಸಾಕು.
ಬರ್ರಿ 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 ಹುಟ್ಟೇದಾರ ಎಷ್ಟು ಕುಂದ್ರಿ ಹೆಣ್ಮಕ್ಳು ನೆನ್ರಿ ರಮಣ್ ಹೇಳ್ರಿ ಇದು ಇವರು ಯಾದಗಿರಿ ಹಾಂ ರೀ ಮಗ ಹ್ಞೂ ರೀ ದೊಡ್ಡ ಡಿಗ್ರಿ ಕಲ್ತಾನ. ಹ್ಞೂ ರೀ ನೌಕರಿಗೆ ಟ್ರೈ ಮಾಡಾಕತ್ತೇವ. ಹಾಂ ರೀ ಒಂದೊಂದು ಪಾಯಿಂಟ್ನಾಗ ಹೋಗಕತ್ತಾವು. ಹಾಂ ರೀ ಒಂದೊಂದು ನೌಕರಿ ಯಾವಪ್ಪ ಹಾಂ ರೀ ಹೊಳ್ಳಿ ನನ್ನ ಮಗಳಿಗೆ ಹಾಂ ರೀ ವರ ಬರ್ತಾವು. ಹ್ಞೂ ರೀ ಬಂದು ಹೊಕ್ಕವು ನಿಂದ್ರುವಲ್ಲು ಗಟ್ಟಿಯಾಗಿ ಹ್ಞೂ ಮಂಟ್ಯಾನ್ ಹತ್ತುವಲ್ಲು. ಹ್ಞೂ ಅವ್ರಿಗೆ ಬಂದ ನಮಗಿಲ್ಲ, ನಮಗೆ ಬಂದ್ರೆ ಅವ್ರಿಗೆ ಈ ಥರ ನಡೆಯುತ್ತೆ. ಹೌದನ್ರಿ ಇದು ಪ್ರಶ್ನೆ ಪ್ರಶ್ನೆ ಮಾಡ್ಯಾರ. ಹೌದ್ರಿ ಅದು ಹ್ಞೂ ಅದಕ್ಕೆ ಕಂಟ್ಗ ಹ್ಞೂ ಈ ಮಗ ಹ್ಞೂ ರೀ 2 ಸಲ ಆಗೋಂಗಿಲ್ಲ. ಆ ಥರ ಹ್ಞೂ ಮಗಳಿಗೆ ವರ ಹತ್ತಬಾರ್ದು, ಹ್ಞೂ ಮಗ ನೌಕರಿ ಆಗಬಾರ್ದು ಹ್ಞೂ ಅನ್ನೋ ಹಂಗೆ ಮಾಡಿಸಿದ್ದೈತಪ್ಪ ನಿಮ್ಮ ಮನೆಗೆ. ಅದು ಗೌಡ್ರ ಮನೆಗೆ ಹ್ಞೂ ಬಂದೋಬಸ್ತ್ ಮಾಡಿಸ್ಕೋಬೇಕು. ನೀ ಕಾಕಟ್ಟು ಚೌಕಟ್ಟು ಮಾಡಿಸ್ಕೋಬೇಕು. ನನ್ನ ಬುದ್ಧಿ ನಂಬಕ. ನಾಳೆ ಅಮಾಸಿ ಮತ್ತೆ ಈಗ ಹೆಂಗೆ ಹತ್ತಿರಿ ನನ್ನ ತರಗ ಹತ್ಬೇಕ. ಅಮಾಸಿ ಅನ್ನೋರಾಗ ಅದನ್ನ ಕೌಕಟ್ಟು ಮಾಡಿಸ್ಬೇಕು. ಹುಡುಗರಿ ಕೊಡುದು ಮಾಡಿ ಕೊಡುದು ಅಮಾಸಿಗೆ ಕೊಡ್ತಾನ. ಹ್ಞೂ ಆದ್ರ ಮತ್ತೆ ಇಲ್ಲೇ ಮಾಡಿಸ್ಕೊಂಡು ಹೋಗ್ತಿರೋ ಮತ್ತು ಅಜ್ಜಾರನ್ನೇನು ಊರಿಗೆ ಕರ್ಕೊಂಡು ಹೋಗ್ತಿರೋ ಅದು ನಿಮಗೆ ಬಿಟ್ಟದ. ಯಾವ ಮಾಡ್ತೀರಿ ಆಚಾರ ಒಯ್ದ್ರೇನ ಅಲ್ಲಿ ಅಮಾಸಿ ಬರ್ತೀವಿ. ಅಲ್ಲ ಅಮಾಸ್ಯೆಲ್ಲ ಇವತ್ತಿನ ವಾಕ್ಯಕ್ಕ ಅಲ್ಲಿ ಮಾಡ್ಸ್ಕೊಂಡು ಹೌದು, ಇಲ್ಲೇ ಮಾಡಿಸ್ಕೊಂಡು ಹೋಗ್ತಾರಂತಪ್ಪ. ಇಟ್ಟಿಗೆ ಇಲ್ಲೇ ಐತಂತ್ರಿ ಅದ ಅದನ್ನು ಕೇಳಣ್ಣ. ಹೌದ್ರಿ ಅದ ವಿಚಾರ ಕಟ್ಟ ಗದಿಗಳಿಗೆ ವಿಚಾರ ಮಾಡೋಣ. ಅವ್ರು ಯಾವ ಥರ ಹೇಳ್ತಾರ. ಹೌದ್ರಿ ಬರೀ ಕೌಕಟ್ಟು ಮಾಡಿಸ್ಕೊಂಡು ಮನ್ಯಾಗ ಕುಂತ್ರ ಆಗುದಿಲ್ಲ ಗೌಡಪ್ಪ. ಅದು ಬಹಳ ಇದೈತ್ರಿ. ತರಗ ಹತ್ಬೇಕ, ಆಯ್ತ್ರಿ ದುಡಿಮೆ ಮಾಡ್ಬೇಕ. ಕತ್ತಲ್ ರಾತ್ರಿ ದಿವಸ ಮೊಹರಂದಾಗ ವಸ್ತಿ ಬಂದ್ರಿ ಅಂದ್ರೆ ನಿನ್ನ ಮಗಳಿಗೆ ಕಲ್ಯಾಣ ಆಗುದು ಹೇಳ್ತೀನಿ, ನಿನ್ನ ಮಗಂದ ನೌಕರಿ ಆಗುದು ಹೇಳ್ತೀನಿ. ಮೊಹರಂದಾಗ ಕತ್ತಲ ರಾತ್ರಿ ಮೊಹರಂದಾಗ ಇವತ್ತಿನಿಂದ ಎಲ್ಲ ನಿಮ್ಮ ಮನೆ ಬಾರಣ ಈ ಹೆಬ್ಬಳ್ಳಿ ತೆಲಿನಾಗ ಹೊರಿಸಿ ನಾನು ಬೂದಿ ತೊಗೊಂಡು ಹೋಗ್ ಸರ್ ಕೊಡಪ್ಪ. ಎಷ್ಟು ಮಾಡ್ತೀರಾ? ಬೇರೆ ಅದಕ್ಕ ಇಷ್ಟನ್ನು ಹೇಳ್ಬೇಡನ್ನಪ್ಪ, ಒಬ್ಬರನ್ನ ಹೇಳಂತ ಅದಕ್ಕಂದ್ರೆ ಈಗ ಹಿಂದೆಲ್ಲ ಪ್ರಶ್ನೆ ತಟಸ್ಥಾತಿಲ್ಲ. ಆ ಥರ ಇದೆ. ಕುಂದ್ರ ಕುಂದರೆ ಕುಂದರೆ ಏನ್ರಿ ಸಿಕ್ಕಾಪಟ್ಟೆದಾರು. ಸಿಕ್ಕವದಾರು ಆ ಖುಷಿ ನಿನ್ನ ಕೂರ್ಸನ್ ತುಂಬ ಆಯ್ತು ತುಕರಕೊಂಬ ಏನು ನಿರ್ಭಯವ ನಿಜದ ಹೇಳ್ರಿ ಅದು. ಈ ಕೂಸು ಕಟ್ಕೊಂಡು ಬೆಂಗಳೂರು ಬಾಗಲ್ ಮಟ್ಟ ದವಾಖಾನಿಗೆ ಅಡ್ಡಾಡ್ಯಾರ. ಹೌದನ್ರಿ? ಹೌದಂತ ಎಲ್ಲಿ ಹೋದ್ರು ಆರಾಮ ಮಾಡಿ ಅದು ನೀಟಾಗಿಲ್ಲ, ತಗೊಂಡ್ರಿ ಅದು. ಹುಷಾರಾಗಿಲ್ಲ. ಆ ಕೂಸಿಗೆ ಏನು ಶಕಾಪ ಅಂದ ಅಜ್ಜ ಹುಟ್ಟಿದ ಮುಹೂರ್ತ ಕೇಳಿರಿಲ್ಲೋ,
ಟೈಮ್ ಕೇಳಿರಿಟ್ಟು ಹ್ಮ್ ಹೇಳಂದ. ಹೌದ್ರಿ. ಮಂದೇವ್ರು ಯಾವಪ್ಪ? ಇದು ಈರಭದ್ರೇಶ್ವರ ಸಂಕ್ರಮ ರೀ ಬಾದಾಮಿ. ಹೇಳ್ರಿ. ಆ ಕೂಸು ಹ್ಮ್ ಆ ಬೆಳ್ಶಂಕರಿ ಹ್ಮ್ ನಮ್ಮ ತಂಗಿ ಉಡ್ಡಲ್ದಾಗ ಹಾಕಿ ಹ್ಮ್ ಕೆಪ್ಪಸ ತೊಟ್ಟಲ್ದಾಗ ಬಿಡ್ಬೇಕು. ಮಣ್ಣದಾಗ ತಪ್ಪದಾಗ ಹಾಕಿ ಬಿಡ್ತಾರೆ, ಅವ್ನು ಬಿಡಂತ ಹೇಳ್ತಾರೆ ಅದು. ತಿಳ್ಕೊಂಡ್ರ ಪ್ರಶ್ನೆ ತಿಳ್ಕೊಂಡ್ರಿ ಮತ್ತೆ ಆ ದವಾಖಾನೆ ನೀನು ಹೋಗ್ಬೇಡ್ರಿ. ನಾಳೆ ಹುಣ್ಣಿಗೆ ಹೋರಿ, ತಪ್ಪದ ಇದು ಹುಣ್ಣಿ ಹತ್ತಸ್ರಿ ಆ ಕೂಸ ಮನುಷ್ಯಂಗ್ರಿ. ಶಂಕರವ್ಗ ಉಡ್ಲಾಗ ಹಾಕ್ರಿ. ನಾಳೆ ನಿನ್ನ ಜಾತ್ರೆಗೆ ತೊಟ್ಟಲ್ದಾಗ ಬಿಡ್ತೀವವ್ವ, ಆರಾಮ್ ಮಾಡಿ ಅಂತ ಬೇಡ್ಕೊಡಿ. ಅಂದ್ರೆ ಆ ಕೂಸು ಹುಷಾರಾಗುತ್ತ, ಕಲ್ಯಾಣ ಆಗುತ್ತೆ. ಯಾವ ದವಾಖಾನಿಗೂ ಹೋಗ್ಬೇಡಿ. ಅಮಾಶಿ ಬಂದು ಆಶೀರ್ವಾದ ಕಾಯಿ ಉಳಿದ್ರಿ. ಅಲ್ಲಿ ಹಬ್ಬಳೆ ಬರ್ಬೇಕು. 5 ಅಮಾಶಿ ನನ್ನ ದರ್ಗ ಹತ್ಬೇಕು. ಅಲ್ಲಿ ಹಬ್ಬಳೆ ಆರಾಮ್ ಮಾಡ್ರಿ, ಆರಾಮಾಗುತ್ತಾ. ಬೂದಿ ನಂಬಿ ನಡ್ಕೋರಿ. ಏನು ಅಜ್ಜಾರ ಹೇಳ್ಯಾರ ಅದನ್ನ ಪಾಲನೆ ಮಾಡಿ ಕೊಡ್ರಿ. ಅದು ಮನಿದು ನಮ್ದು ಒಂದು ಈಗ ಏನೈತೆ ಆ ಕೆಲಸ ಮೊದಲ ಮುಗಿಸ್ಕೋ, ಆಮೇಲೆ ಮುಂದೆ ಅಜ್ಜನ ಮನಿದು ನಾಳೆ ಅಮಾಸಿ ದಿವಸ ಅಲ್ಲಿ ಹೇಳ್ತೇನೆ. ಹೆಬ್ಬಳ್ಳಿ ಒಳಗೆ ಅಲ್ಲಿ ಬರ್ರಿ ಹಬ್ಬಳಿಗೆ. ಆಮೇಲೆ ಬರಬೇಕಾ ನೀವು? ಹಾಂ. ಹ್ಞೂ ಬರ್ರಿ ಹೇಳ್ತಾರೆ. ಮನಿ ಹಾಕ್ಸೋದು ಹೌದಲ್ಲ? ಮನಿ ಅಂದ್ರೆ ಪ್ರಾಬ್ಲಮ್ ಈಗ ಏನ್ ತಂದ್ರು ಮನಿಗೆ ಏನು ಈಡಾಗೋದಲ್ರಿ. ಒಂದೊಂದು ಪೀಕು ಕರೆಕ್ಟಾಗಿ ಬರಲ್ಲ. ನಾನು ಏನು ಹೇಳಕತ್ತೀನಿ, ಈ ಸದ್ಯಕ್ಕೆ ಇಷ್ಟು ಹೇಳಿದ್ನಂದ್ರೆ ನೀವು ಎದೆ ಹುಡ್ಕೊಂತೀರಿ. ಹತ್ತು ಅದಕ್ಕೆ ದರಗ ಹತ್ರಿ. ಆ ಹೊಲ್ದಾಗ ಒಂದು ಕಾಯಿ ತಂದು ಹೋಗಿರಿ, ಮನಿಗೆ ಕಟ್ಕೋರಿ. ನಾನು ಬೂದಿ ನಂಬ್ರಿ. ಈ ವರ್ಷದ ಪೀಕ್ ಹೆಂಗೆ ಬರ್ತೈತೆ ಅನ್ನೋದು ನಾನು ಪರೀಕ್ಷೆ ಮಾಡಿ ಕೊಡಿ. ಬಿಟ್ರೆ ಅಷ್ಟು ಮಾಡಿ ಅಜ್ಜರ ಕಾಯಿ ತೊಗೊಂಬರ್ರಿ. ಅಲ್ಲ ಬಂದು ಮನೆ ಬಂದು ಹೇಳ್ರಿ ಕುಂದ್ರಿ. ಈ ಕಾರೇಟಿಗೆ ಯಾರು ಬಂದರು? ಅವ್ರು ಕಾರಟಿಗಾರ ಯಾರ್ರಿ ಹೊರಗದ್ರಿ? ಎದ್ದು ಬರ್ರಿ. ಹೌದಲ್ಲಿ ಕಾರೇಟಿಗೆ ಹತ್ತಿರ ಹೇಳ್ರಿ. ಅವ್ವ, ಹ್ಞೂ ರೀ. ಇವರ ಅಪ್ಪನಲ್ಲಿಂದ ಅಜ್ಜು ಮುತ್ಯಲ್ಲಿಂದ ಇವ್ರ ಮನಿ ಸೇವಕೈತಿ. ಸೇವ ಮಾಡ್ಕೊಂತ ಬಂದಿದ್ರು. ಇವ್ರಪ್ಪ ಮಗ್ಗ ಕೊಟ್ಟ. ಮಗ ಬಂದ ಭಕ್ತರಿಗೆ ಬೂದಿ ಕೊಟ್ಟುವಂತ, ನಿಂಬೆ ಹಣ್ಣು ಕೊಟ್ಟುವಂತ ಶಿವ ಮಾಡಕತ್ತಿದ್ದ. ಮಗಂದ ಸವಾರಿ ದೇವ್ರು ಕಸ್ಕೊಂಡು ಈಗ ಮತ್ತೊಬ್ರು ಹೊರಕತ್ಯಾರ, ಮಾಡಕತ್ಯಾರ. ಈಗ ಅದು ನನ್ನ ಉಡಿಯಾಗಿದ್ದಾವ ಹೆಂಗ ಹೋಗ್ಯಾನ